ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನಗೆ ಗೊತ್ತಿರೋ ನಾಲೆಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಬ್ರಿಟಿಷರ್ಸ್ ಬಂದಾಗ ನಮ್ಮ ಇಂಡಿಯಾದ ಹಾಳ್ದವ್ರು ಗೊತ್ತಿಲ್ಲ ನಿಮಗೆ. ಸೊ ಇವನ್ನ ಕ್ರಿಮಿನಲ್ಸ್ ಆಗಿ ಮಾಡಿಬಿಡ್ತಾರೆ. ಸೊ ಬಟ್ ಅವಾಗಿಂತ ಮುಂಚೆ ತನಕ ಹಿಂದೂ ಕಲ್ಚರಲ್ಲಿ ಮಂಗಳಮುಖಿಯವರು ಇದ್ದಾರೆ. ಶಿವ ಪಾರ್ವತಿನೇ ಆಫ್ ಆ್ಯಂಡ್ ಆಫ್, ಅರ್ಧ ಗಂಡು ಅರ್ಧ ಹೆಣ್ಣು. ಅದು ನಮ್ಮ ದೇವ್ರನಾಗೆ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಅದೇ ಥರ ಬೇರೆ ಥರ ತಮಿಳ್ನಾಡಲ್ಲೂ ತಗೊಂಡ್ರೆ ಇದು ಕೂವಾಗಮ್ ಅಂತ ಫಂಕ್ಷನ್ ನಡೆಯುತ್ತೆ. ಸೊ ಅದರಲ್ಲೂ ಒಂದು ಸ್ಟೋರಿನೇ ಇದೆ. ಸೊ ಏನಂತಾರೆ, ಯುದ್ಧ ಮುಗಿಬೇಕು ಅಂತ ಹೇಳಿದಾಗ ಸೊ ಒಬ್ಬನ ಬಲಿ ಕೊಡಬೇಕು. ಸೊ ಬಲಿ ಕೊಡೋಕ್ಕೆ ಮುಂಚೆ ಅವ್ನಿಗೊಂದು ಆಸೆ ತೀರಿಸ್ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಅವ್ನು ಕೇಳಿದಾಗ, ನಮ್ಮ ಅರವನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೊಂದು ಆಸೆ ಇದೆ, ಒಂದು ಹೆಣ್ಣಿನ ಜೊತೆ ಮದುವೆ ಮಾಡಬೇಕು, ನಾನು ದಾಂಪತ್ಯದಲ್ಲಿ ಇರಬೇಕು ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳು ಕೇಳಿದಾಗ ಯಾರು ಬರಲ್ಲ. ಆ ಟೈಮಲ್ಲಿ ಸಾಕ್ಷಾತ್ ವಿಷ್ಣುನೇ ಮೋಹಿನಿ ಅವತಾರ ತಗೊಂಡು ಹೆಣ್ಣಿನ ರೂಪದಲ್ಲಿ ಬಂದು ಮದುವೆ ಆಗಿ ಸಂಬಂಧ ಇಟ್ಕೊಂಡು ಮಾರನೇ ದಿವಸನೇ ನಮ್ಮ ಅರವಾನಿಗೆ ಬಲಿ ಆಗತ್ತೆ ಯುದ್ಧದಲ್ಲಿ. ಸೊ ಮಾರನೇ ದಿವಸ ವಿಧವೆ ಆದಂಗೆ ಯಾರು ನಮ್ಮ ಶ್ರೀಕೃಷ್ಣ ಮೀನ್ಸ್ ವಿಷ್ಣುನೇ ಮೋಹಿನಿ ಅವತಾರದಲ್ಲಿದ್ದಾಗ. ಸೊ ಆ ಥರ ಉಲ್ಲೇಖಗಳಿದ್ದಾಗ ನಾವು ಎಲ್ಲಿಂದ ಬಂದುಬಿಟ್ವಿ, ಹೊಸ ಎಕ್ಸಿಸ್ಟೆನ್ಸ್ ಏನೂ ಇಲ್ಲ.